ನಮಸ್ಕಾರ. ಮಿಸ್ಟರ್ ನಾಕ್ಸ್ ಕತೆ ಜರ್ನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಮತ್ತೊಂದು ಸಣ್ಣ ಕಥೆಯನ್ನ ತಿಳಿಸ್ತಾ ಇದ್ದೀನಿ. ಒಂದು ಹಳ್ಳಿಯಲ್ಲಿ ಸೋಮ ಮತ್ತು ರಾಮ ಎಂಬ ಇಬ್ಬರು ಶಿಲ್ಪಿಗಳಿರ್ತಾರೆ. ಸೋಮ ಯಾವಾಗಲೂ ತನ್ನ ಕಲೆಯ ಬಗ್ಗೆ ಬಟಾಯಿ ಕೊಚ್ಚಿಕೊಳ್ಳುತ್ತಿರ್ತಾನೆ. ನನ್ನ ಕೆತ್ತನೆ ಜಗತ್ತಿನಲ್ಲೇ ಶ್ರೇಷ್ಠ ಎಂದು ಊರೆಲ್ಲ ಸಾರುತ್ತಿದ್ದ. ಆದರೆ ರಾಮ ಮೌನವಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಕಲ್ಲಿನಲ್ಲಿ ಸುಂದರ ಪ್ರತಿಮೆಗಳನ್ನು ಕೆತ್ತುವುದರಲ್ಲಿ ಮಗ್ನನಾಗಿರುತ್ತಿದ್ದ. ಒಮ್ಮೆ ರಾಜಧಾನಿಯಿಂದ ಮಂತ್ರಿಗಳು ಬಂದಾಗ ಸೋಮ ತನ್ನ ಮಾತಿನಿಂದ ಅವರನ್ನ ಸೆಳೆಯಲು ಪ್ರಯತ್ನಿಸುತ್ತಿರ್ತಾನೆ. ಆದರೆ ಮಂತ್ರಿಗಳು ಹೋದದ್ದು ರಾಮನ ಕಾರ್ಯಾಗಾರಕ್ಕೆ. ಅಲ್ಲಿನ ಜೀವಂತ ಕಳೆ ತುಂಬಿದ ವಿಗ್ರಹಗಳನ್ನು ನೋಡಿ ಅವರು ಆಶ್ಚರ್ಯರಾಗಿದ್ರು. ರಾಮ ಒಂದು ಮಾತನ್ನ ಹಾಡಲಿಲ್ಲ. ಆದರೆ ಅವನ ಕೈಚಳಕದ ಮುಂದೆ ಸೋಮನ ಬಡಾಯಿ ಮಂಕಾಗಿತ್ತು. ಯಾರು ನಿಜವಾದ ಸಾಧಕರೋ ಅವರು ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ಳುವ ಅಗತ್ಯವಿರುವುದಿಲ್ಲ. ಅವರ ಪರಿಶ್ರಮ ಮತ್ತು ಸಾಧನೆಗಳೇ ಜಗತ್ತಿಗೆ ಅವರ ಪರಿಚಯ ಮಾಡಿಕೊಡ್ತವೆ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಮಿಸ್ಟರ್ ನಾಕ್ಸ್ ಕತೆ ಜರ್ನಿ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕಥೆಯನ್ನ ನಿಮಗೆ ಗೊತ್ತಿರುವ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.